ಪ್ರೈಸ್ ಲಾರ್ಡ್. ಅನೇಕರು ಈ ಶುಭ ಶುಕ್ರವಾರದಂದು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಆಡಿದಂತ 7 ಮಾತುಗಳನ್ನು ಧ್ಯಾನಿಸುವವರಾಗಿ ಆತನ ಮರಣವನ್ನು ನೆನೆಸುವವರಾಗಿರ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಬಯಸುವುದೇನು ಗೊತ್ತಾ? ಯಾವ ರೀತಿ ಯೇಸು ಕ್ರಿಸ್ತನು ಪಾಪದ ಪಾಲಿಗೆ ಒಂದೇ ಸಾರಿ ಸತ್ತನೋ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸುವವರಾಗಿರಬೇಕು. ತಮ್ಮನ್ನು ತಾನೇ ಪರಿಶುದ್ಧಪಡಿಸಿಕೊಂಡು ದೇವರ ಸಮ್ಮುಖದಲ್ಲಿ ನೀತಿವಂತರಾಗಿರುವವರಾಗಿರಬೇಕು. ವೇಷವನ್ನು ಧರಿಸಿಕೊಂಡು ದೇವರ ಸಮ್ಮುಖದಲ್ಲಿ ಒಂದು ಸುಣ್ಣ ಹಚ್ಚಿದ ಸಮಾಧಿಯಂತೆ ಜೀವಿಸಬಾರದು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ, ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುವವರಾಗಿರಬೇಕು. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಗಾಡ್ ಬ್ಲೆಸ್ ಯು ಆಲ್.